ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ದ್ರಾಕ್ಷೆ ತೋಟದ ಕೆಲಸಗಾರರು. ರೆಫರೆನ್ಸ್ ಪುಟ 5473, ಪುಟದ ಸಂಖ್ಯೆ 95-96. ಸುವರ್ಣಮಯ ಪಠ್ಯಭಾಗದಲ್ಲಿನ ಬುದ್ಧಿಪಾಠಗಳು. ನಮ್ಮ ಪೂರ್ವಜರು ಜ್ಞಾನ ಅಂಧಕಾರದ ಯುಗದಲ್ಲಿ, ಅಂದರೆ ಡಾರ್ಕ್ ಏಜಸ್, ದೇವರ ಗುಣಲಕ್ಷಣ ಮತ್ತು ಮಾನವರ ರಕ್ಷಣಾರ್ಥವಾದ ಆತನ ಯೋಜನೆಗಳ ವಿಷಯವಾಗಿರುವ ಸೂಕ್ತವಾದ ಗ್ರಹಿಕೆ ಇವುಗಳನ್ನು ಒಂದು ಬಹು ವಿಶಾಲವಾದ ಹಾಗೂ ಮುಖ್ಯವಾದ ಅರ್ಥದಲ್ಲಿ ಕಳೆದುಕೊಂಡವರಾಗಿದ್ದರೆಂಬುದನ್ನು ನಾವು ಹೆಚ್ಚೆಚ್ಚಾಗಿ ಕಲಿತುಕೊಳ್ಳುತ್ತಿದ್ದೇವೆ. ವಿಶ್ವಾಸ ಸೂತ್ರಗಳಲ್ಲಿ ಆತನನ್ನು ಪ್ರೀತಿಮಯನು ಹಾಗೂ ಕೃಪಾಪೂರ್ಣನನ್ನಾಗಿ ಚಿತ್ರಿಸುವುದಕ್ಕೆ ಬದಲಾಗಿ ಆತನ ಭಾವಚಿತ್ರವನ್ನು ಬಹು ಭಿನ್ನವಾದ ಬಣ್ಣಗಳಲ್ಲಿ ಅವರು ವರ್ಣಿಸಿರುವರು. ಜ್ಞಾನ ಅಂಧಕಾರದ ಯುಗದಲ್ಲಿ ರೂಪುಗೊಂಡ ವಿಶ್ವಾಸ ಸೂತ್ರವನ್ನು ಸತ್ಯವೇದದ ಬೋಧನೆಗಳ ವಿಷಯವಾಗಿ ಪೂರ್ಣ ಪ್ರಾಮಾಣಿಕವಲ್ಲದ ಹಾಗೂ ವಿರೂಪಗೊಳಿಸುವ ಅಭಿಪ್ರಾಯಗಳಿಂದ ಕೂಡಿದಂಥವುಗಳನ್ನಾಗಿ ನಮಗೆ ನೀಡಲಾಗಿರುವುದು. ಕೇವಲ ಇತ್ತೀಚಿನ ವರ್ಷಗಳಲ್ಲಿ ಸತ್ಯವೇದ ವಿದ್ಯಾರ್ಥಿಗಳು ಈ ಸತ್ಯಾಂಶವನ್ನು ಗ್ರಹಿಸಿಕೊಳ್ಳಲು ಆರಂಭಿಸಿರುವರು. ಬಹುತೇಕ ವಿಚಾರವಂತರೆಲ್ಲರೂ ಈಗ ವಿಶ್ವಾಸ ಸೂತ್ರಗಳಲ್ಲಿನ ಬೋಧನೆಗಳ ವಿಚಾರ ಶೈಲಿಯನ್ನು, ಅಂದರೆ ದೇವರು ಪ್ರಾರಂಭದಿಂದಲೂ ತನ್ನ ಬಹುತೇಕ ಕೋಟ್ಯಾಂತರ ಮಾನವ ಸೃಷ್ಟಿಗಳಿಗೆ ಅಗ್ನಿ, ನರಕ ಹಾಗೂ ನಿತ್ಯ ಯಾತನೆಗಳನ್ನು ಉದ್ದೇಶಿಸಿ ಕೇವಲ ಬೆರಳೆಣಿಕೆಯಷ್ಟಿರುವ ಆಯಲ್ಪಟ್ಟವರಾದ ಕೆಲವು ಭಕ್ತರಿಗೆ ಮಾತ್ರ ಪರದೈಸಿನ, ಅಂದರೆ ಪರಲೋಕದ ಹರ್ಷ ಆನಂದಗಳನ್ನು ಅನುಗ್ರಹಿಸುವನೆಂಬುದು ವಿಚಾರಹೀನವಾದದ್ದೆಂದು ತಳ್ಳಿಹಾಕಿರುವರು. ಆದರೆ ಅಯ್ಯೋ, ನಮ್ಮ ವಿಶ್ವಾಸ ಸೂತ್ರಗಳಲ್ಲಿರುವ ತಪ್ಪು ಕಲ್ಪನೆಗಳ ವಿಷಯವಾಗಿ ಅರ್ಥ ಮಾಡಿಕೊಂಡವರಾಗಿ ಅವುಗಳನ್ನು ನಾವು ಬಿಟ್ಟು ಬಿಡುತ್ತಿರುವಲ್ಲಿ ನಮ್ಮಲ್ಲಿ ಅನೇಕರು ಇವುಗಳ ಬೋಧನೆಗಳು ಸತ್ಯವೇದದ ಬೋಧನೆಗಳಿಗಿಂತ ಎಷ್ಟು ವಿಭಿನ್ನವಾಗಿದೆ ಎಂಬುದನ್ನು ಗಮನಿಸುವಲ್ಲಿ ವಿಫಲರಾಗಿರುವರು. ಆದರೆ ಸತ್ಯವೇದವನ್ನು ಮತ್ತೆ ಅನ್ವೇಷಣೆ ಮಾಡಲಾಗುತ್ತಿದ್ದು, ಸತ್ಯವೇದದ ವಿಷಯವಾದ ನಮ್ಮ ಅಭಿಪ್ರಾಯಗಳನ್ನು ವಿರೂಪಗೊಳಿಸಿರುವ ಪ್ರಾಮಾಣಿಕ ಪೂರ್ಣವಲ್ಲದ ವಿಶ್ವಾಸ ಸೂತ್ರಗಳೆಂಬ ಕನ್ನಡಕವನ್ನು ಚೂರು ಚೂರು ಮಾಡಲಾಗುತ್ತಿರುವುದು. ಸತ್ಯವೇದವನ್ನು ಅದರದೇ ಆದ ಸ್ಪಷ್ಟ ಬೆಳಕಿನಲ್ಲಿ ಓದುವುದನ್ನು ನಾವು ಕಲಿತುಕೊಳ್ಳುತ್ತಿದ್ದು, ಅದೇ ಪ್ರಮಾಣದಲ್ಲಿನ ಒಂದು ಆಶೀರ್ವಾದವು ನಮಗೆ ಒದಗಿ ಬರುತ್ತಿರುವುದು. ದೃಷ್ಟಾಂತವಾಗಿ ಈ ಪಠ್ಯಭಾಗವನ್ನು ಗಮನಿಸಿ. ಹೀಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯ ಮಕ್ಕಳಾಗುವಿರಿ. ಜ್ಞಾನ ಅಂಧಕಾರದ ಯುಗದಲ್ಲಿ ಸಹೋದರರ ಕಲ್ವಿನ್ ಹಾಗೂ ರಕ್ತಪಿಪಾಸಿಯಾದ ಮೇರಿ ಅಲ್ಲದೆ ಇತರ ಸಾವಿರಾರು ಮಂದಿ ಧರ್ಮದ ಹೆಸರಿನಲ್ಲಿ, ಯೇಸುವಿನ ಹೆಸರಿನಲ್ಲಿ, ತಂದೆಯ ಹೆಸರಿನಲ್ಲಿ ಪರಲೋಕದಲ್ಲಿರುವ ನಮ್ಮ ತಂದೆಯಂತೆ ಇರುವವರಾಗಿ ದೇವರನ್ನು ಅನುಕರಣೆ ಮಾಡುತ್ತಿರುವುದಾಗಿ ತಾವು ನೆನೆಸಿ ಘೋರ ಮಾನವೀಯ ಕೃತ್ಯಗಳನ್ನು ಎಸಗುವರು. ಅಯ್ಯೋ, ಅವರು ಆತನನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳಲಿಲ್ಲವಲ್ಲ. ಅವರು ದೆವ್ವಗಳು ರಚಿಸಿದ ಅತಿ ಪೈಶಾಚಿಕ ಶೈಲಿಯ ಬೋಧನೆಗಳನ್ನು ಅನುಸರಿಸುತ್ತಿದ್ದರು. ಅವುಗಳು ಸರ್ವಶಕ್ತನೂ ಕೃಪಾಪೂರ್ಣನೂ ಕನಿಕರವುಳ್ಳ ತಂದೆಯೂ ಆಗಿರುವ ದೇವರು ತನ್ನ ಸೃಷ್ಟಿಗಳಾದ ಮಾನವರ ವಿಷಯವಾಗಿ ಬಹು ಪೈಶಾಚಿಕವಾದ ಯೋಜನೆಗಳನ್ನು, ಏರ್ಪಾಡುಗಳನ್ನು ಮಾಡಿರುವ ದೇವರೆಂಬುದನ್ನು ಸೂಚಿಸುತ್ತಿದ್ದವು. ಹೀಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯ ಮಕ್ಕಳಾಗುವಿರಿ ಎಂದು ಯೇಸುವು ಹೇಳಿದಾಗ ಆತನ ಆ ಮಾತಿನ ನಿಜವಾದ ಅರ್ಥವು ಏನಾಗಿತ್ತೆಂಬುದನ್ನು ಈಗ ನಾವು ನೋಡುತ್ತಿದ್ದೇವೆ. ನಾವು ಈಗ ಆತನ ಹೇಳಿಕೆಯಲ್ಲಿನ ಉಳಿದ ಈ ಮುಂದಿನ ಭಾಗವನ್ನು ಸೇರಿಸಿಕೊಳ್ಳುವವರಾಗಿದ್ದೇವೆ. ಆತನು ಉಪಕಾರ ನೆನೆಸದವರಿಗೂ ಕೆಟ್ಟವರಿಗೂ ಉಪಕಾರಿಯಾಗಿದ್ದಾನೆ, ಹಾಗೂ ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ.